ನಮಸ್ಕಾರ. ಜೊತೆಲಿ ನ್ಯೂಸ್ ಸುದ್ದಿಗಳಿಗೆ ಸ್ವಾಗತ. ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಮಾಡಬಾಳ್ ನಾಡ ಕಚೇರಿಯ ಅವ್ಯವಸ್ಥೆಗೆ ಸಾರ್ವಜನಿಕರು ಬೇಸತ್ತಿದ್ದಾರೆ. ನೆಮ್ಮದಿ ಕೇಂದ್ರಕ್ಕೆ ದಾಖಲೆಗಳ ಕೆಲಸಕ್ಕಾಗಿ ಬರುವ ಹಿರಿಯ ನಾಗರಿಕರು ನಿಲ್ಲುವ ಸ್ಥಿತಿಯಲ್ಲೇ ಗಂಟೆಗಳ ಕಾಲ ಕಾಯಬೇಕಾಗಿದೆ. ಮಹಿಳೆಯರಿಗಾಗಿ ಅಗತ್ಯ ಶೌಚಾಲಯ ಸೌಲಭ್ಯವೂ ಲಭ್ಯವಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ತಾಲೂಕು ಆಡಳಿತದ ನಿರ್ಲಕ್ಷ್ಯದಿಂದ ಮೂಲಭೂತ ಸೌಲಭ್ಯಗಳೇ ಮರೀಚಿಕೆಯಾಗಿದ್ದು, ಜನಸೇವೆಯ ಹೆಸರಿನಲ್ಲಿ ನಡೆಯುತ್ತಿರುವ ಈ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ತಕ್ಷಣ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ನಮಸ್ತೆ ಬಂಧುಗಳೇ, ಇದು ಮಾಡಬಾಳ್ ನಾಡ ಕಚೇರಿಯ ಅವ್ಯವಸ್ಥೆ ನೋಡಿ ಯಾವ ಥರ ಇದೆ ಅಂತ. ಜನಗಳು ಬರಬೇಕು ನೋಡಿ, ಈ ಥರ ಕುತ್ಕೋಬೇಕು. ಇಂಥ ಜಾಗದಲ್ಲಿ ಒಂದು ನೆಳ್ಳಿಲ್ಲ, ಒಂದು ಚೇರ್ ಇಲ್ಲ. ವಯಸ್ಸಾಗಿರೋರು ಅವರೇ, ಚೇರ್ ಇಲ್ಲ, ಇದಿಲ್ಲ, ವಯಸ್ಸಾಗಿರೋರು ಅವರಿಂದ ಏನಪ್ಪ ಮಾಡ್ತೀವಿ? ಸರ್ಕಾರ ಮಾಡ್ಕೊಡ್ಬೇಕಲ್ಲ. ಹೇಳೋಣ ನಿನ್ನ ಸಮಸ್ಯೆ ಏನಂತ. ನಮ್ಗೆ ನಾವು ನಮ್ಗಾಲೆ 90 ವರ್ಷ. ನರಸೇಗೌಡರು ಅಂತ ಜೋಳಗಟ್ಟೆ. ಇಲ್ಲಿ ಕೂತ್ಕೊಳ್ಳೋಕ್ಕೂ ಇದಿಲ್ಲ, ನೆಮ್ಮದಿ ಕೇಂದ್ರ ತಾವು. ನೆರಳಿಲ್ಲ, ಬಿಸಿಲಲ್ಲಿ ಕ್ಯೂ ನಿಂತ್ಕೋಬೇಕು. ನಿಂತು ಸೊಂಟ ನೋವು ಬರ್ತದೆ, ಟ್ರವಲ್ ಇರಲ್ಲ. ಅರ್ಧ ಗಂಟೆಗೆ ಒಂದ್ಸಾರಿ ಬರ್ತದೆ. ಇದೆಲ್ಲ ಜನಗಳಿಗೆ ತೊಂದರೆ ಆದ್ರಿಂದ ಇಲ್ಲಿ ಸರ್ಕಾರದಿಂದ ಒಂದು ಸ್ವಲ್ಪ ಜನ ಕೂತ್ಕೊಳ್ಳೋಕೆ ಸ್ವಲ್ಪ ನೆರಳು ಇದು ಮಾಡಿದ್ರೆ ಎಷ್ಟು ಒಳ್ಳೇದಾಯ್ತದೆ ಅಂತ ನನ್ನ ಭಾವನೆ. ಅಜ್ಜಿ ನಿಮ್ಮದು? ನಮ್ದು ಹುಷಾರಿಲ್ಲ ನೋಡಿ, ಹುಷಾರಿದ್ದಲೇ ಕೂತಿದ್ದೀರ, ಕ್ಯೂ ನಿಂತ್ಕೊಳ್ಳೋಕೆ ಜಾಗ ಇಲ್ಲ ಅಲ್ಲಿ. ನೋಡಿ ಈಗಿದೆ ನೋಡಿ ನಾಡ ಕಚೇರಿ ಸುತ್ತ ಬಯಲು. ಯಾವುದೇ ಆರ್.ಐ ಆಗಿರಲಿ, ಜಪ್ಟಿ ತಹಸೀಲ್ದಾರ್ ಆಗಿರಲಿ, ಯಾರು ಸಹ ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರಿಗೇನು, ಅವ್ರಿಗೆ ಸಂಬಳ ತಗೋತಾರೆ, ಮನೇಲಿ ಇರ್ತಾರೆ. ಜನಗಳು ಕಷ್ಟ ಯಾರಿಗೇನು ಕೇಳಲ್ಲ. ಹಿಂಗೆ ವ್ಯವಸ್ಥೆ ಐತೆ ನೋಡಿ ಸ್ವಾಮಿ. ನಮ್ಮ ಮಾಡಬಾಳ್ ನಾಡ ಕಚೇರಿಯ ಒಂದು ಕಿವಿ ನೋಟ.